ಅವರು ಸಂತೋಷದಿಂದ ಹೇಳಿ ಮೇಡಮ್ ಅಂದಾಗ ಹೇಗೆ ಹೇಳಬೇಕು, ಒಂದು ಕ್ಲಾಸ್ ರೂಮ್ನ ಮ್ಯಾನೇಜ್ಮೆಂಟ್ 40 ನಿಮಿಷ ಹೇಗಿರಬೇಕು, ಒಬ್ಬೊಬ್ಬೊಬ್ಬೊಬ್ಬೊಬ್ಬೊಬ್ಬ. ನಿಮಗೂ ಗೊತ್ತಾ, ನೀವು ಬಾಯಿಂದ ಮಾತಾಡೋದು ಆಡೋದು ಅಂದರೆ ಕೇಳೋದು 10% ಅಷ್ಟೇ ಚೇಂಜ್ ಮಾಡೋದು. ಕೇಳಿ ನೋಡಿದ್ರೆ ಜಾಸ್ತಿ ಆಗುತ್ತೆ, ಅರ್ಥ ಆಗುತ್ತೆ. ಕೇಳಿ ನೋಡಿ ಬರೆದ್ರೆ ಮತ್ತೆ ಜಾಸ್ತಿ ಆಗುತ್ತೆ. ಕೇಳಿ ನೋಡಿ ಬರೆದು ಮಾಡಿಬಿಟ್ರೆ ಡೂಯಿಂಗ್ ಲೆವೆಲಿಗೆ ತೊಗೊಂಡೋದ್ರೆ ಅದು 60-70 ದಾಟಿಬಿಡುತ್ತೆ 100ಕ್ಕೆ. ಅದರಿಂದ ಜ್ಞಾನವನ್ನು ಅಪ್ಲಿಕೇಶನ್ ಲೆವೆಲಿಗೆ ತರಬೇಕು, ಕೌಶಲದ ಲೆವೆಲಿಗೆ. ಇದೆರಡು ಆತ್ಮವಿಶ್ವಾಸದ ಬಲದಿಂದ ಏರಬೇಕು. ಆವಾಗ ಪ್ರಜ್ವಲಿಸುತ್ತೆ ದೀಪ, ಆವಾಗ ಅರ್ಥ ಆಗುತ್ತೆ. ಹಾಗೆ ಮಾತಾಡಬೇಕು. ಮಾತಿನಿಂ ಸಕಲ ಸಂಪದವು. ಲಿಂಗ ಮೆಚ್ಚಿ ಅಹೂದ ಅಹೂದ. ಯಾವತ್ತು ಯಾರಿಗೆ ಲಿಂಗ ಮೆಚ್ಚಿ ಹೌದೋ ಲಿಂಗ ಅದು ಕಲ್ಲು. ಆಮೇಲೆ ಅದಕ್ಕೆ ಬಾಲನೇ ಇಲ್ಲ. ಆ ಹಾವಾಗಿದ್ದರೆ ಹಿಂಗಿರುತ್ತೆ, ಹೌದು 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 ಅನ್ಬೋದು. ಲಿಂಗ ಏನು ಹೌದು ಹೌದು ಅನ್ನುತ್ತೆ ಅಂದರೆ ಹೌ ಟಫ್ ಇಟ್ ಈಸ್ ಟು ಮೇಕ್ ಈವನ್ ದ ಸ್ಟೋನ್ ಆಫ್ ದ ರಾಕ್ ಟು ಸೇ ಯಸ್. ಅಂದರೆ ಅಂಥ ದೊಡ್ಡ ಕೆಲಸ ಮಾಡ್ತಾ ಇದೆಯಾ ನೀನು ಒಬ್ಬ ಶಿಕ್ಷಕ. ಅದಕ್ಕೆ ಮೊದಲು ಶಿಕ್ಷಕನ್ ಗುರುವನ್ ಮಾತುಗಾರನ್ನ ಇಷ್ಟಪಟ್ಟರೆ ಅವರ ಮಾತು ಆಮೇಲೆ ಇಷ್ಟ ಆಗುತ್ತೆ. ಇದು ಹೀಗೇನೆ ಟೀಚರ್ನ ಲವ್ ಮಾಡಬೇಕು. ಲವ್ ಅನ್ನೋದನ್ನು ಬೇರೆ ರೀತಿಯಲ್ಲಿ ಹೇಳ್ತಿಲ್ಲ. ಟೀಚರ್ನ ಲವ್ ಮಾಡಿದ್ರೆ ಟೀಚರ್ ಹೇಳೋದು ಚೆನ್ನಾಗಿ ಅರ್ಥ ಆಗುತ್ತೆ, ಇಷ್ಟ ಆಗುತ್ತೆ. ಇದೇ ಗುರುತ್ವ ಆಕರ್ಷಣೆ. ಮೊದಲನೇ ಕ್ರೀಸರಿ ಈಗ ಹೋದಾಗ ಹೊಸೊಬ್ರು ಬರ್ತಾರಲ್ಲ, ಈ ಕ್ಲಾಸಲ್ಲಿ ಹೊಸಬ್ರು 6th Aಗೆ 5th ಬರ್ತಾರೆ ಹೊಸಬ್ರು. 6th ಅವ್ರು ಹೊಸಬ್ರು. ಮೊದಲನೇ ದಿನ ಪಾಠ ಮಾಡಬಾರ್ದು, ಮೊದಲನೇ ವಾರನೇ ಪಾಠ ಮಾಡಬಾರ್ದು. ಆಕರ್ಷಣೆಯೇ ಮುಖ್ಯ. ದೇವರು ನಿಮಗೆ ಅದ್ಭುತವಾಗಿ ಕೊಟ್ಟಿರೋದು ಮಾತಲ್ಲ, ಅದ್ಭುತವಾಗಿ ಕೊಟ್ಟಿರೋದು ನಿಮ್ಮ ಶರೀರ ಅಲ್ಲ, ಅದ್ಭುತವಾಗಿ ಕೊಟ್ಟಿರೋದು ನಿಮ್ಮ ಮುಖ ಅಲ್ಲ. ಇದೆಲ್ಲದಕ್ಕೂ ಕಳಶಪ್ರಾಯವಾಗಿ ಕೊಟ್ಟಿರೋದು ನಗು. SMILE ಸೆಲ್ ಮೋರ್ ಇನ್ಕರಿಂಗ್ ಲೆಸ್ ಎಕ್ಸ್ಪೆಂಡಿಚರ್. ಕಡಿಮೆ ಖರ್ಚಲ್ಲಿ ಜಾಸ್ತಿ ಮಾರಬಹುದಾದರೆ ನಗ್ತಾ ಹೇಳಿದ್ರೆ ಮಕ್ಕಳಿಗೆ ಡಬಲ್ ಅರ್ಥ ಆಗುತ್ತೆ. ನೀವು ಹೇಳಿದ್ದು ಇಷ್ಟ ಅರ್ಥ ಆದರೆ ನಗ್ತಾ ಹೇಳಿಬಿಟ್ರಿ ಇಷ್ಟ ಅರ್ಥ ಆಗುತ್ತೆ. ನೀವು ಹೇಳ್ತೀರಿ, ತುಂಬ ಜನ ನಿಮ್ಮ ಮೂತಿ ನೋಡಿಬಿಟ್ರೆ ಕೇಳಬಾರ್ದು, ಹಾಗೆ ಕಿವುಚಿ ಇಷ್ಟ ದಡ್ಡ 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 ನಿನಗೆ ಹೇಳಬೇಕಲ್ಲ ನಾನು ಅಂತಿರಲ್ಲ. ಇದು ಹೋಗೋದ್ರ ಅರ್ಧವೂ ಆಗಲ್ಲ, ನಕ್ರೆ ಡಬಲ್ ಆಗುತ್ತೆ. ಇದೊಂಥರ ನಿಜವಾಗಿ ಪ್ರೀತಿ ಮಾಡ್ತಾರಲ್ಲ ನೀವು. ಲವರ್ಸ್ ನೋಡಿದ್ರಿ, ಪಿಕ್ಚರ್ ನೋಡಿದಿರಿ, ನಿಮ್ಮ ಜೀವನದಲ್ಲೂ ಆಗಿರ್ಬೋದು ಅಥವಾ ನೋಡಿರ್ಬೋದು. ಈ ಪಿಕ್ಚರ್ಲೇ ತಗೊಳ್ಳೋಣ. ಈ ಲವ್ ಮಾಡೋ ಸಂದರ್ಭದಲ್ಲಿ ಲವ್ ಸಾಂಗ್ ಬರುತ್ತಲ್ಲ, ಡ್ಯುಯೆಟ್ಟು, ಆಯಿತಾ, ಇಡೀ ಸಾಂಗು ಮತ್ತು ಅವ್ರ ಲವ್ ಪೂರ್ತಿ ನಗುವಿನಿಂದ ಕೂಡಿರುತ್ತೆ. ಲವ್ ಆಗಿ ಮದುವೆ ಆಗಿ ತಾಳಿ ಕಟ್ಟಿದ ನೆಕ್ಸ್ಟ್ ಮಿನಿಟ್ ಏನಾಗುತ್ತೆ ದಯವಿಟ್ಟು ಮಾತಾಡೋದು ಬೇಡ. ಬಟ್ ಅಲ್ಲಿವರೆಗೂ ಪ್ರೀತಿ ನಡೆಯುವಾಗ, ಅಂದರೆ ಪ್ರೀತಿ ನಡೆಯುವಾಗ ನಗುವೇ ಪ್ರಧಾನ, ಮಾತಿರಲ್ಲ. ನೀವು ನೋಡಿದ್ರೆ ನಾಳೆ ನೀನು 3:30ಗೆ ಬಂದುಬಿಡ್ಬೇಕು ಪಾರ್ಕಿಗೆ. ಈಗೆಲ್ಲ ಪಾರ್ಕಿಗೆ ಬರಲ್ಲ, ಮಾಲು. ಹೌದೇನ್ರಿ? ನಿಮಗೆ ಗೊತ್ತಿಲ್ಲ, ತಿಳ್ಕೋಬೇಕು ಇತ್ತೀಚಿಂದು ಅಲ್ವಾ. ಇರಲಿ, ನಮ್ಮ ಕಾಲದಲ್ಲಿ 3:30 ಬರಬೇಕು ಅಂತ ಮೊದಲೇ ಮಾತಾಡ್ಕೊಂಡಿದ್ರು. ಹಿಂದಿನ ದಿನ ಅಣ್ಣ ಇವನು 2:15 ಬರೋನು. ಬಟ್ ಬಂದು ಕೂತ್ಕೊಂಡ್ರೆ ತುಂಬ ಮಾತಾಡ್ಬೇಕು ಕಣ್ಣ ನಾಳೆ ಅಂತ ಇಬ್ಬರು ಮಾತಾಡ್ಕೊಂಡಿರ್ತಾರೆ. 3:15 ಕೂತವರು 5:15 ಒಬ್ಬರು ಒಂದು ಮಾತಾಡ್ರು. ಡಿ.ವಿ. ಗುಂಡಪ್ಪನವ್ರು ಹೇಳ್ತಾರೆ ಭಾಳ ಚೆನ್ನಾಗಿ, ಮಾತಿಗೆ ಮುಂಚೆ ನಗುವಿನೊಡನೆ ಮಾತು, ಮಾತಿನೊಡನೆ ನಗು, ನಗು ಮಾತು, ಮಾತು ನಗು, ನಗೆಯು. ನಗುವು ಸಹಜದ ಧರ್ಮ, ನಗಿಸುವುದು ಪರಧರ್ಮ. ನಗುವ ಕೇಳುತ್ತ ನಗುವುದು ಅತಿಶಯದ ಧರ್ಮ. ನಗಿಸಿ ನಗುತ್ತ ನಗುವ ಬಾಳುವ ವರವ ಮಿಗೆ ನೀನು ಬೇಡಿಕೊಳ್ಳ ಮಂಕುತಿಮ್ಮ. ಶಿವಪ್ಪನವ್ರು ಬರೀತಾರೆ ಮುದ್ದುರಾಮನ ಮನಸ್ಸಿನಲ್ಲಿ, ಮಲ್ಲಿಗೆಯ ಮೇಲೊಂದು ಮಲ್ಲಿಗೆಯು ಹೊರಗೆ. ಒಂದು ಪದ ಆಡಿ ಇನ್ನೊಂದು ಪದ ಹಾಕಿದ್ರೆ ಆ ಪದಕ್ಕೆ ಆ ಪದ ಮಲ್ಲಿಗೆ ಹೂವು. ಮೊದಲು ಹಾಕಿದ ಪದ ವಾಕ್ಯ ಮಾತು ಮಲ್ಲಿಗೆ ಹೂವು. ಇನ್ನೊಂದು ಪದ ಹಾಕಿದ್ರೆ, ವಾಕ್ಯ ಹಾಕಿದ್ರೆ, ಸ್ಟೇಟ್ಮೆಂಟ್ ಹಾಕಿದ್ರೆ ಆ ಮಲ್ಲಿಗೆ ಮೇಲೆ ಇನ್ನೊಂದು ಮಲ್ಲಿಗೆ. ಅಲ್ಲಿಗೆ ಎಷ್ಟು ಹಾಯಾಗಿರುತ್ತೆ.
ಅಲ್ವ? ಅದಕ್ಕೆ ಮಲ್ಲಿಗೆಯ ಮೇಲೊಂದು ಮಲ್ಲಿಗೆಯವರೆಗೆ ಹಾಗೆ ನಮ್ಮ ಸಂಬಂಧಗಳಿರಬೇಕು, ಹಾಗೆ ನಮ್ಮ ಮಾತಿರಬೇಕು, ಹಾಗೆ ನಮ್ಮ ರೂಪ ಭಾವ ಸಂಜ್ಞೆಗಳಿರಬೇಕು. ಮಾತಿನ ಆರಂಭ ಮಧ್ಯ ಕೊನೆ ಅದು ಭಾಳ ಮುಖ್ಯ. ಎಲ್ಲ ಹೇಳ್ತಾರೆ 2 ದಿನ ಆದ್ನೆ, ಮತ್ತು ನಾನೇನು ಅದನ್ನ ಹೇಳಲ್ಲ. ಆದರೆ ಮಾತಿನಿಂದ ಗಾಂಧೀಜಿಯವರದ್ದು ಕೆಟ್ಟ ಮಾತು ಕೇಳಬೇಡ, ಕೆಟ್ಟ ಮಾತು ನೋಡಬೇಡ, ಆಡಬೇಡ, ಕೆಟ್ಟ ಮಾತು ನೋಡಬೇಡ, ಕೆಟ್ಟವರನ್ನು ಕೆಟ್ಟದನ್ನು ನೋಡಬೇಡ. ಅಂದರೆ ಮಾತು ಹಾಗಿರಬೇಕು. ಒಂದು ಪದನೂ ಎಕ್ಸ್ಟ್ರಾ ಬರಬಾರ್ದು. ಒಂದು ಪದನೂ ನಾನು 40 ವರ್ಷದಿಂದ ಮಾತಿನ ಬಗ್ಗೆ ಟ್ರೈನಿಂಗ್ ಮಾಡ್ತೀನಿ. ಆದರೆ ಈಗ ಒಂದು 12-13 ವರ್ಷದಿಂದ ಒಂದು ಹೊಸದೊಂದು ಬದಲಾವಣೆ ತಂದಿದ್ದೀನಿ ನಾನು ತರಬೇತಿನ. ಮಾತು ಎಷ್ಟು ಮುಖ್ಯವೋ ಮಾತಿಗಿಂತ ಮಾತಿನ ಮಧ್ಯ, ಮಾತಿನ ಮುಂಚೆ, ಮಾತಿನ ನಂತರ, ಮಾತಿನ ಒಳ ಹೊರಗಳಿಗೆ ತರುವ ಮೌನ ಅದಕ್ಕಿಂತ ಮುಖ್ಯ. ಆ ಪದಕ್ಕೆ ನೀವು ಇದಕ್ಕೆಲ್ಲ ಯಾರು ಹೇಳಿದ್ರೆ ರಾಜ್ಕುಮಾರ್ ಒಬ್ಬನೇ ಉದಾಹರಣೆ. ಡೈಲಾಗ್ ಡೆಲಿವರಿನಲ್ಲಿ ರಾಜ್ಕುಮಾರ್ನ ಮೌನ ನೋಡಬೇಕು. ಇವೆರಡು ಪದಕ್ಕೆ ಮೌನ ನೋಡಬೇಕು. ನೀವೆಲ್ಲರೂ ಜನರಲಾಗಿ ಮಾತಾಡುವಾಗಲೇ ಇದನ್ನು ಗಮನಿಸ್ತಾ ಇರಿ. ಸಮಾಜದಲ್ಲಿ ನೀವು ಗಂಡ ಹೆಂಡತಿ ಮಾತಾಡುವಾಗ, ಮಕ್ಕಳ ಜೊತೆ ಮಾತಾಡುವಾಗ, ನಿಮ್ಮ ಅಪ್ಪನ ಜೊತೆ ಮಾತಾಡುವಾಗ, ಇನ್ನೊಬ್ಬ ಟೀಚರ್ ಜೊತೆ ಮಾತಾಡುವಾಗ, ಪ್ರಿನ್ಸಿಪಲ್ ಜೊತೆ ಮಾತಾಡುವಾಗ, HM ಜೊತೆ ಸುಮ್ಮನೆ ಗಮನಿಸ್ತಾ ಇರಿ. ನೀವು ಒಂದು ಪದಕ್ಕೂ ಇನ್ನೊಂದು ಪದಕ್ಕೂ ಮಧ್ಯೆ ಏನೋ ಒಂದು ಗ್ಯಾಪ್ ಕೊಡ್ತಾರಲ್ಲ, ಆ ಗ್ಯಾಪಿನ ವಿಸ್ತರಣೆ ಮತ್ತು ಆಳ ಅಗಲಗಳೇನಿದೆ ಅದು ಈ ಹಿಂದಿನ ಪದ ಮುಂದಿನ ಪದಕ್ಕೆ ಒಂದು ಬೇರೆಯೇ ಅರ್ಥವನ್ನು ಕೊಡುತ್ತೆ. ಮಾತಿನಲ್ಲಿ ಇದೊಂದು ಭಾಳ ಅದ್ಭುತವಾದ ವಿಚಾರ, ಮೌನ. ಮಾತಿನ ಒಳಗಿನ ಮೌನ, ಮೌನದೊಳಗಿನ ಮಾತು. ಮಾತಿನಿಂ ಮೌನಕ್ಕೆ ಬೆಲೆಯೋ, ಮೌನದಿಂ ಮಾತಿಗೆ ಬೆಲೆಯೋ. ನಂದೊಂದು ಸಾಧ್ಯವೆಂದರೆ ಸಾಧ್ಯ ಅಂತ ಪುಸ್ತಕ ಇದೆ, ಅವ್ರು ಕೊಡ್ತಾರೆ, ಆಮೇಲೆ ಇಲ್ಲಿ ಇಟ್ಟಿರ್ತಾರೆ, ತಗೊಳ್ಳಿ. ಅದರಲ್ಲಿ ಮೌನದ ಮಾತು ಮತ್ತು ಮೌನದ ಒಂದು ಇದೇ ಬರೆದಿದ್ದೀನಿ, ಚಾಪ್ಟರ್ ಬರೆದಿದ್ದೀನಿ. ಎಲ್ಲದಕ್ಕಿಂತ ನಿಮ್ಮ ಮಾತಿನಲ್ಲಿ ಮತ್ತು ವ್ಯಕ್ತಿತ್ವದಲ್ಲಿ ಒಂದು ಉತ್ಸಾಹ ಇದೆ. ಬೇಜಾರು ಮಾಡ್ಕೋಬೇಡಿ. ಇತ್ತೀಚಿನ ಶಿಕ್ಷಕರಲ್ಲಿ ನಾನು 40 ವರ್ಷದಿಂದ ನೋಡ್ತೀನಿ. ನಮ್ಮ ಅಪ್ಪ ಮೇಷ್ಟ್ರು ಶಿಕ್ಷಕರು, ನಮ್ಮ ಅಮ್ಮ ಶಿಕ್ಷಕರು, ನಮ್ಮ ವಂಶವೆಲ್ಲ, ನಮ್ಮ ತಾತ ಶಿಕ್ಷಕರು, ನಮ್ಮ ವಂಶವೆಲ್ಲ ಶಿಕ್ಷಕರು. ನಾನು ಟ್ರೈನರ್ ಆಗ್ಬಿಟ್ಟು ಮತ್ತೆ ಶಿಕ್ಷಕನೇ ಆಗಿದ್ದೀನಿ ಕೂತ್ಕೊಂಡು. ಶಿಕ್ಷಕರಿಗೆ ಇತ್ತೀಚೆಗೆ ಈಗ ಒಂದು 10-15 ವರ್ಷದಿಂದ ನಾನು ನೋಡ್ತಿರೋದು ಉತ್ಸಾಹ ಕಮ್ಮಿಯಾಗಿ, ಏನೋ ಕಳ್ಕೊಂಡಂಗೆ, ಏನೋ ಇಲ್ಲದಂಗೆ, ಏನೋ ಸಿಗದಂಗೆ, ಆಕಾಶ ಬಿದ್ದಂಗೆ, ಭೂಮಿ ಬಾಯಿ ತೆಗೆದಂಗೆ, ಇದ್ದೆಂಟಿ ಓಡೋದಂಗೆ, ಕಟ್ಕೊಂಡು ಗಂಟನೇ ಏನೋ ಮಾಡ್ದಂಗೆ, ಏನೋ ಆದಂಗೆ, ಒಂಥರ ಯಾವಾಗಲೂ ತಳಮಳ, ಯಾವಾಗಲೂ ಆತಂಕ, ಏನೋ ನಗುವಿಲ್ಲದ ಸ್ಥಿತಿ. ಏನೋ ನಂಗೆ ಗೊತ್ತಿಲ್ಲ. ನಿಮಗೊಂದು ವಿಷಯ ಹೇಳಬೇಕು. ನಾನೊಂದು 10-15-20 ಲಕ್ಷ ಜನಕ್ಕೆ ಮಾತಾಡಿರ್ಬೋದು 40 ವರ್ಷದಲ್ಲಿ. ಎಷ್ಟೆಷ್ಟು ಕಡೆ ಹೋಗಿದೆ. ಬೆಳಗ್ಗೆ 5 ಗಂಟೆಗೆ ಶುರು ಮಾಡಿ ರಾತ್ರಿ 12 ಗಂಟೆಗೆ ಮುಗಿಸಿರೋ ಉದಾಹರಣೆಗಳು ಇದೆ ಒಂದೇ ಸಲ. 10, 12, 13 ಗಂಟೆ 14 ಗಂಟೆ ಹೀಗೆಲ್ಲ ಇದ್ರೂ 80% ಕಡೆಗಳಲ್ಲಿ ನನಗೆ ದುಡ್ಡಿಲ್ಲ. ಅಂದರೆ ನಾನೇ ಇಲ್ಲಿಂದ 1000 ಕಿಲೋಮೀಟ್ರ್ ಡ್ರೈವ್ ಮಾಡ್ಕೊಂಡೋಗಿ ಪೆಟ್ರೋಲ್ಗೆ ಹಾಕಿ, ಡೀಸೆಲ್ಗೆ ಹಾಕಿ, ಅಥವಾ ಬಸ್ಸಿಗೆ ಕೊಟ್ಟು ನಾನೇ ಹೋಗಿ 5-6 ಗಂಟೆ ಮಾತಾಡಿದ್ರು ₹1 ದುಡ್ಡಿಲ್ಲ. ನಾನು ದುಡ್ಡಲ್ಲಿ ಹೋಗ್ಬೇಕು. ಹೀಗೆ 80% ಮಾತು. ಆದರೆ ನಾನು ಒಳ್ಳೆ ಮಾತಾಡ್ತೀನಿ ಅಂತ ಹೇಳದೇ ಇರಬಹುದು, ನಾನು ಒಳ್ಳೆ ಟ್ರೈನರು ಅಂತ ಹೇಳದೇ ಇರ್ಬೋದು. ಆದರೆ ನನ್ನ ಮಾತು ಬೆಳಗ್ಗೆ ಮೊದಲನೇ ನಿಮಿಷ ಹೇಗಿರುತ್ತೋ ಸಂಜೆ 6 ಗಂಟೆಯಲ್ಲಿ ಕೊನೆ ನಿಮಿಷವೇ ಅದೇ ಉತ್ಸಾಹದಲ್ಲಿ. ಚೇತನ್ ರಾಮ್ ಹತ್ರ ಉತ್ಸಾಹಕ್ಕೆ ಬರವಿಲ್ಲ ಅಂತ ಎಲ್ಲರೂ ಹೇಳ್ತಾರೆ. ಇದೊಂದು ಬಹಳ ಮುಖ್ಯವಾದಂತಹ ಒಂದು 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 ಗುಣ ಇದು. ಏನು ಕಾರಣ ಏನಿಲ್ಲ, ಇದು ನಿಮ್ಮ ಒಳಗಿನ ಸಿದ್ಧಾಂತ. ನಿಮ್ಮ ಮನಸ್ಸು ಹಾಗೆ 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 ಕೂಡಿಸ್ಕೋಬೇಕು. ನಾನು ಮಾತಾದ್ಮೇಲೆ ಇವ್ರು ದುಡ್ಡು ಕೊಡ್ತಾರ ಇಲ್ವೋ, ನನಗೆ ಹೋಗೋಕ್ಕೆ ಎಷ್ಟು ಕೊಡ್ಬೋದು, ನನಗೆ ಇಷ್ಟು ಕೊಡ್ತಾರಾ, ಹಂಗಾಗುತ್ತಾ ಹಿಂಗಾಗುತ್ತಾ, ಊಟ ಇದೆಯೋ ಇಲ್ಲೋ ಇವ್ರ ಹತ್ರ. ನೀವು ಇದನ್ನು ಯೋಚನೆ ಮಾಡೋಕ್ಕೆ ಶುರು ಮಾಡಿದ ತಕ್ಷಣ ನಿಮ್ಮ ಮಾತಿನ ಭರ, ಛಲ, ಆಟ ಎಲ್ಲ ಔಟಾಯ್ತು. ಮಾತಾಗಿರ್ಬೇಕು, ಮಾತಿಗಾಗಿಯೇ ಇರಬೇಕು. ಯಾಕಂದರೆ ಇದೊಂದು ಗೌರವ. ಈ ಗೌರವದ ಮುಂದೆ ಜಗತ್ತಿನ ಇನ್ಯಾವ ಗೌರವಗಳು ಇಲ್ಲ. ಒಂದ್ಸಲಿ ಬೆಳಗಾಂನಲ್ಲಿ ಅಬ್ದುಲ್ ಕಲಾಂ ಆದಮೇಲೆ ನನ್ನ ಸೆಷನ್, ಅವ್ರು ವಾಪಸ್ ಬರ್ತಾ ಇದ್ದಾರೆ. ನಾನು ಮೊದಲೇ ಪ್ಲ್ಯಾನ್ ಮಾಡಿ, ನಾನು ತಲೆ ಹೊಳೆದಿರಲಿಲ್ಲ
ಅವ್ರು ಪರಿಚಯ ಮಾಡ್ಕೋಬೇಕು. ಮೊದಲೇ ಹೇಳಿದ್ದೆ ಆರ್ಗನೈಸರ್ಸೇ ಅವ್ರು ಬರೋಕ್ಕೆ ಮುಂಚೆ ನನ್ನನ್ನು ಕರೆದು ಒಟ್ಟಿಗೆ ಕೂತು ನೆಕ್ಸ್ಟ್ ಸೆಷನ್ ಇವ್ರದ್ದೇ ಸರ್, ಇವ್ರು ಹಿಂಗೆ ಪರಿಚಯ ಮಾಡಿ. ನನಗೆ ಆ ತಲೆಗಳು ನಾನು ಯಾವತ್ತೂ ಅದ್ರ ಬಗ್ಗೆ ನಂದು ಬಿಟ್ಟು ಬೇರೆದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಳಲ್ಲ. ಓಕೆ, ಆಮೇಲೆ ನೋಡಿದ್ರೆ ಅವ್ರು ಮುಗಿಸ್ಕೊಂಡು ಹೋಗ್ತಾ ಇದ್ದಾರೆ. ನಿಮ್ಗೆ ಗೊತ್ತಿದೆ ಅವ್ರಿಗೆಲ್ಲ ಎಷ್ಟು ಎಸ್ಕಾರ್ಟ್ ಇರುತ್ತೆ. ಓಕೆ, ಬಟ್ ನನ್ನ ಜೊತೆಗೆ ನನ್ನ ನೆಕ್ಸ್ಟ್ ಸೆಷನ್ ನಂದಾದ್ರಿಂದ ಆರ್ಗನೈಸರ್ಸ್ ನನ್ನ ಜೊತೆಲಿ ಇದ್ದರು, ಅವ್ರ ಜೊತೆಲೂ ಇದ್ದರು. ನಾನು ಆ ಕಡೆ ನಿಂತಿದ್ದೆ, ಇನ್ನೊಬ್ಬರು ನಿಂತು. ನಾನು ಐ ವಾಂಟ್ ಟು ಮೀಟ್ ಹಿಮ್ ಆ್ಯಂಡ್ ಐ ವಾಂಟ್ ಟು ಜಸ್ಟ್ ಶೇಕ್ ಹಿಸ್ ಹ್ಯಾಂಡ್. ಬನ್ನಿ ಸರ್ ಅಂತ ಸ್ಟ್ರೈಟಾಗಿ ಒಬ್ಬ ಪ್ರೆಸಿಡೆಂಟ್ ಹತ್ರ ಹಿಂಗೆ ನುಗ್ಗಬೇಕಾದ್ರೆ ಅಷ್ಟು ಸುಲಭ ಅಲ್ಲ ಅದು. ಅವ್ರು ಹಿಂಗೆ ಹೋಗ್ಬೇಕಾದ್ರೆ ಇವರೇ ಅಲ್ಲೂ ಆರ್ಗನೈಸರ್ ಇದ್ರು, ಇಲ್ಲೂ ಆರ್ಗನೈಸರ್, ಇವರಿಬ್ಬರು ಒಬ್ಬರೇ. ಇವ್ರಿಗೆ ತಕ್ಷಣ ಹೇಳಿ ಒಂದು ಸೆಕೆಂಡಲ್ಲಿ ವಿತಿನ್ ನೋ ಟೈಮ್ ಐ ಕುಡ್ ಶೇಕ್ ಹಿಸ್ ಹ್ಯಾಂಡ್ ಆ್ಯಂಡ್ ಫಿನಿಶ್ ದಿ ಜಾಬ್ ಇನ್ ಜಸ್ಟ್ 2-3 seconds. ಅಂದರೆ ನಿಮ್ಮದೇ ಆದಂತಹ ಒಂದು ಗೌರವ ಸಂಪಾದನೆ ಬಂದ್ಬಿಡುತ್ತೆ. ಇದು ಸಹಜವಾದ್ದಲ್ಲ. ಇದೊಂದು ಆಧ್ಯಾತ್ಮಿಕ ಮಟ್ಟದ್ದಿದು. ಪ್ರವಚನಕಾರರಿಗೆ ಯಾಕೆ ಬೆಲೆ, ಸಿದ್ದೇಶ್ವರ ಸ್ವಾಮೀಜಿಗಳು ಯಾಕೆ? ನಿಮಗೊಂದು ವಿಷಯ ಗೊತ್ತಾ, ನಾನು 20 ವರ್ಷ ಸಿದ್ದೇಶ್ವರ ಸ್ವಾಮೀಜಿಗಳ ಜೊತೆ ಸಂಪರ್ಕದಲ್ಲಿದ್ದವನು. ಸಿದ್ದೇಶ್ವರ ಸ್ವಾಮೀಜಿಗಳು ಕ್ರಿಯೇಟಿವ್ ಆದ ಒಂದು ಮಾತು ಆಡಿಲ್ಲ. ಅಲ್ಲಿಂದೆಲ್ಲಿ ಬಟ್ ಹೇಳುವ ನೆರೇಷನ್ ಸ್ಟೈಲ್, ಎಷ್ಟು ಗೌರವ, ಎಷ್ಟು ದೈವಿ ಭಾವ, ಮಾತಿಗೆ ಬೆಲೆ. ಆದರೆ ಅವರಲ್ಲಿ ಇನ್ನೊಂದು ದೊಡ್ಡ ವಿಚಾರ ಇತ್ತು, ನಮ್ಮಲ್ಲಿ ಯಾರಲ್ಲೂ ಇಲ್ಲದೆ ಇರೋದು. ಅವರ ಮಾತಿಗೆ ತಕ್ಕ ಹಾಗೆ, ನುಡಿಗೆ ತಕ್ಕ ಹಾಗೆ ನಡೆ ಇತ್ತು. ಅದರಿಂದ ಅವರು ಇನ್ನೂ ದೊಡ್ಡ ಮನುಷ್ಯ, ಅವರ ದೈವಿ ಭಾವ. ಭಾಷೆ ಚೆನ್ನಾಗಿರ್ಬೇಕು. ದಯವಿಟ್ಟು ತಪ್ಪು ಉಚ್ಚಾರಗಳನ್ನು ಮಾಡಬೇಡಿ. ಯಾವ ಪದಕ್ಕೆ ಎಷ್ಟು ಬೆಲೆ ಕೊಡಬೇಕು. ದಯವಿಟ್ಟು ರಾಜ್ಕುಮಾರ್ ಸಿನಿಮಾಗಳನ್ನ ನೋಡಿ, ಡಾಕ್ಟರ್ ರಾಜ್ಕುಮಾರ್ ಅವರ ಡೈಲಾಗ್ಸ್ ನೋಡಿ, ಟೀಚರ್ಸ್ ಎಲ್ಲ ಒಳ್ಳೆಯದಾಗುತ್ತೆ. ಅವ್ರ ಮಕ್ಕಳದೇನು ನೋಡೋಕೆ ಹೋಗ್ಬೇಡಿ. ರೂಪವೂ ಇಲ್ಲ, ಭಾವವೂ ಇಲ್ಲ, ಭಾಷೆಯೂ ಇಲ್ಲ, ಇದೆಲ್ಲದರ ಸಮಾಗಮ ಅಣ್ಣವರು. ಒಂದು ಪದಕ್ಕೆ, ಒಂದು ವಾಕ್ಯಕ್ಕೆ ಎಷ್ಟು ಸ್ಟ್ರೆಸ್ ಕೊಡಬೇಕು. ಗುರು ಈ ರೀತಿ ಭಾಷೆ ಇರಬೇಕು. ಇನ್ನೊಂದು ಭಾವ, ಇನ್ನೊಂದು ಕಂಟೆಂಟ್, ವಿಷಯ ಗೊತ್ತಿರಬೇಕು. ನೀವು ದಯವಿಟ್ಟು ಎಷ್ಟೇ 18 ವರ್ಷದಿಂದ 5 ಪಾಠ ಮಾಡ್ತಾ ಇದ್ದೀನಿ ಸರ್, ಸಂತೋಷ, ಅದೊಂದು ಜೋಕೆ ಇದೆಯಲ್ಲ. ಹುಡುಗರು ಮಾತ್ರ ಮುಂದಿನ ಕ್ಲಾಸ್ಗೆ ಹೋಗ್ತಾರೆ, ಟೀಚರ್ ಮಾತ್ರ ಫೇಲ್ ಆಗ್ತಿರ್ತಾರೆ. ಸೊ ಆದರೆ ನಾಳೆ ಕ್ಲಾಸ್ಗೆ ಹೋಗ್ಬೇಕು ಅಂದರೆ ಇವತ್ತು ದಯವಿಟ್ಟು ಒಂದ್ಸಲಿ ಹಿಂಗೆ ಅನ್ನಿ, ದಯವಿಟ್ಟು ಅನ್ನಿ. ನಿಮ್ಮ ನೋಟ್ಸ್ ಆಫ್ ಲೆಸನ್ನ ಪ್ರತಿ ವರ್ಷ ನಾವು ಬೇರೆ ರೀತಿ ಬರಿಬೋದಂತ ಯೋಚನೆ ಮಾಡಿ. 18 ವರ್ಷದಿಂದ ಅದನ್ನೇ ಕಾಪಿ ಹೊಡೆದು ಬರೀತಿರೋದ್ರಿಗೆ ಕರ್ಮ. ಜೆರಾಕ್ಸ್ ಮಾಡೋಕ್ಕೆ ಇನ್ನೂ ಬಿಟ್ಟಿಲ್ಲ ಅಂತ ಕಾಣುತ್ತೆ. ಇಲ್ದೇ ಅದನ್ನೇ ಜೆರಾಕ್ಸ್ ಮಾಡಿ ಕೊಟ್ಬಿಡ್ತೀವಿ. ಈಗಲೂ ಹಂಗೆ ಜೆರಾಕ್ಸೇನಾ? ಜೆರಾಕ್ಸು ಪ್ರಿಂಟ್ ಆಗ್ಬಿಡ್ತಾ ಈಗ, ಮುಗೀತಲ್ಲ. ಅವರೇ ಸಪ್ಲೈ ಮಾಡಿಬಿಟ್ರೆ ಸರ್ಕಾರದವ್ರೆ, ಎಲ್ಲ ಟೀಚರ್ಸು ಅದನ್ನೇ, ಸೈನ್ಸ್ನವ್ರು ಇದು ಕೊಡಿ, ಸೋಷಿಯಲ್ ಇದು ಕೊಡಿ, ಮುಗಿದೋಯ್ತಲ್ಲ. ಓ, ಅಲ್ಲಿಗೆ ಬಂದ್ಬಿಟ್ರ ಈಗ? ನಾನಿನ್ನೂ ಹಿಂದಿದ್ದೀನಿ. ನಿಮ್ಮ ವಾಟ್ ಅದೇ ಇರುತ್ತೆ, ಏನು ಅನ್ನೋದು ಅದೇ ಇರುತ್ತೆ. 2ನೇ ಮಹಾಯುದ್ಧನ ಚೇಂಜ್ ಮಾಡೋಕ್ಕಾಗಲ್ಲ. ನೀವು ಆಸ್ಮಾಸಿಸ್ ಚೇಂಜ್ ಮಾಡೋಕ್ಕಾಗಲ್ಲ, ಫೋಟೋಸಿಂಥಸಿಸ್ ಚೇಂಜ್ ಮಾಡೋಕ್ಕಾಗಲ್ಲ. ಆದರೆ ಹೌನ್ ಚೇಂಜ್ ಮಾಡಿ, ಅದು ವ್ಯಕ್ತಿತ್ವದ್ದು, ವ್ಯಕ್ತಿಗತವಾದದ್ದು, ಇಂಡಿವಿಜುವಲಿಸ್ಟ್, ಪರ್ಸನಲೈಸ್ಡ್. ಒಬ್ಬೊಬ್ರದ್ದು. 2ನೇ ಮಹಾಯುದ್ಧ ಹೇಳೋ ಇವರೇ ಬೇರೆ ರೀತಿ ಹೇಳ್ತಾರೆ, ಇವರೇ ಬೇರೆ ರೀತಿ. ಇವ್ರು ಹೇಳಿದ್ದು 15 ಜನಕ್ಕೆ ಅರ್ಥ ಆದರೆ ಇವ್ರು ಹೇಳಿದ್ದು 30 ಜನಕ್ಕೆ ಅರ್ಥ ಆಗ್ತದೆ. ಇವ್ರು ಹೇಳಿದಾಗ ಯಾರಿಗೆ ಅರ್ಥ ಆಗಲ್ವೋ ಇವ್ರು ಹೇಳಿದಾಗ ಅರ್ಥ ಆಗಲಿ. ಈಗ ಹೌ ಅಂತಾರೆ. ಈ ಹೇಗೆ, ಏನನ್ನ ಹೇಗೆ ಹೇಳು. ಬಟ್ ಎಲ್ಲರ ಮೊದಲು ಸಾಂಬಾರೇ ಮಾಡೋದು, ಸಾರೇ ಮಾಡೋದು, ಬಟ್ ಎಲ್ಲರದ್ದು ಬೇರೆ ಬೇರೆ ರುಚಿ ಇದೆ. ಇದು ಗೊತ್ತಿಲ್ಲ. ನನ್ನ ವ್ಯಕ್ತಿತ್ವಕ್ಕೆ ನಿಮ್ಮ ಈ ಹೌ ಯಾಕೆ ಮ್ಯಾಚ್ ಆಗ್ತಿದೆ ಅಂತ ಗೊತ್ತಿಲ್ಲದೆ ಇರೋದು. ಆದರೆ ಒಂದು ಸಮಸ್ಯೆ ಬಂದಿದೆ ನಿಮ್ಮ ಮಾತಿನಿಂದ. ನೀವೇನು ಮಾಡ್ತಾಯಿದ್ದೀರಿ? 150-200 ಪುಟ ಪಾಠ ಮುಗಿಸ್ತೀವಿ. ನವಂಬರ್ ಒಳಗೆ ಮುಗಿಸ್ತೀನಿ, ಡಿಸೆಂಬರ್ ಒಳಗೆ ಮುಗಿಸ್ತೀನಿ. ಅಷ್ಟೇ, ಇದೊಂದೇ ಕೆಲಸ ನೀವು ಮಾಡ್ತಿರೋದು. ಕರೆಕ್ಟಾಗಿ ಹೋಗ್ತಿರ್ಬೋದು ಶಾಲೆಗೆ, ಕರೆಕ್ಟಾಗಿ ನವಂಬರ್ ಡಿಸೆಂಬರ್ಗೆ ಸಿಲೆಬಸ್ ಮುಗಿಸ್ತಾಯಿದ್ದೆ. ಇಷ್ಟೇ. ಈಗ ನಾನು ಮುಂದಿನ ಪ್ರಶ್ನೆ ಕೇಳ್ತೀನಿ, ಒಂದು 4-5 ಪ್ರಶ್ನೆ ಕೇಳ್ತೀನಿ. ಎಲ್ರಿಗೂ ನೀವು ಪಾಠ ಮಾಡ್ತಕ್ಕ ಅರ್ಥ ಆಗ್ತಿದೆಯಾ? ಎಲ್ರಿಗೂ ಏಕ ಪ್ರಕಾರವಾಗಿ ಅತಿ ಹೆಚ್ಚಾಗಿ ಅರ್ಥ ಆಗ್ತಿದೆಯಾ? ಇಲ್ಲ. ಎಲ್ಲರೂ 100ಕ್ಕೆ 100 ತಗೋತಾ ಇದ್ದಾರಾ? ಇಲ್ಲ.
ಎಲ್ಲರೂ ನೀವು ಹೇಳಿದ್ದನ್ನೆಲ್ಲ ಹಾಗೆ ಬರೀತಿದಾರ? ಇಲ್ಲ. ಎಲ್ರಿಗೂ ಕೆಲಸ ಸಿಗ್ತಾ ಇದೆಯಾ? ಇಲ್ಲ. ಎಲ್ಲರೂ ಒಳ್ಳೆಯವರಾಗ್ಬಿಟ್ರ? ಸುಜ್ಞಾನಿ ಮೂರ್ತಿಗಳಾಗ್ಬಿಟ್ರ? ಇಲ್ಲ. ಎಲ್ಲರೂ ವಿಜ್ಞಾನಿಗಳಾದ್ರ? ಹೇಳ್ಕೊಟ್ರಲ್ಲ ಸೈನ್ಸ್ ತಾವೇ ಆದ್ರ? ಇಲ್ಲ. ಎಲ್ಲರೂ ತಂತ್ರಜ್ಞಾನಿಗಳಾಗ್ಬಿಟ್ರ? ಇಲ್ಲ. ಎಲ್ಲರೂ ಜ್ಞಾನಿಗಳಾಗ್ಬಿಟ್ರ? ಇಲ್ಲ. ಅವರ ಅಪ್ಪ ಅಮ್ಮ ಬಂದು ನಿಮ್ಮಿಂದಾಗಿ ನನಗೆ ಒಬ್ಬ ಅದ್ಭುತವಾದ ಮಗ ಹುಟ್ಟಿದ್ದಾನೆ, ಸಿಕ್ಕಿದ್ದಾನೆ ಅಂತ ನಿಮ್ಗೆ ಯಾವತ್ತಾರು ಭೇಷ್ ಅಂತ ಬೆಂಚಪ್ಪರಿಸಿದಾರ? ಇಲ್ಲ.